ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಜನರಿಗೆ ಯಾವ ರೀತಿಯ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಪತಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ, ಆದರೆ ಚಿಕಿತ್ಸೆ ಕೊಡೋದು ಮಾತ್ರ ಆತನ ಪತ್ನಿ. ಇದು ಬಾಗಲಕೋಟೆಯ ಕಾಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಿತಿ. ಮುಖ್ಯ ವೈದ್ಯನ ಪತ್ನಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾರೆ. HV ಲೇಬಗಿರಿ ಅಂತ ಮುಖ್ಯ ವೈದ್ಯಾಧಿಕಾರಿ ಅವ್ರ ಆಸ್ಪತ್ರೆಯಲ್ಲಿ ಬಂದು ಕೂರ್ತಾರೆ. ಚಿಕಿತ್ಸೆ ಕೊಡೋದು ಮಾತ್ರ ಅವರ ಪತ್ನಿ. ಮೆಡಿಸಿನ್ಗಳನ್ನು ವಿತರಣೆ ಮಾಡೋದು, ರೋಗಿಗಳಿಗೆ ಏನಾಗಿದೆ ಅನ್ನೋದನ್ನು ಕೇಳೋದು ಅವರ ಪತ್ನಿ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಚಿಕಿತ್ಸೆ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಗರ್ಭಿಣಿಯರಿಗೂ ಚಿಕಿತ್ಸೆ ಕೊಡ್ತಾರೆ. ಇವರು ಡಾಕ್ಟರ್ ಆಕ್ಚುಲಿ, ಆದರೆ ಅವರ ಪತ್ನಿ ಈಗ ಡಾಕ್ಟರ್. ಇವರು ಸುಮ್ಮನೆ ಕೂತ್ಕೊಳ್ಳೋದು ಮಾತ್ರ, ಚಿಕಿತ್ಸೆ ಕೊಡೋದು ಅವರ ಪತ್ನಿ. ಆಶಾ ಕಾರ್ಯಕರ್ತೆ ಅಂತ ತಿಳ್ಕೊಂಡಾರಂತೆ. ಇದನ್ನ ಚೆಕ್ ಮಾಡಿಸ್ಕೊಂಡ್ ಬರ್ಬೇಕು. ಸೊಕ್ಕರ್ ಒಂದು 5 ನಿಮಿಷ ಬಳಸ್ತೀವಿ. ಪೇಷಂಟ್ ನೋಡಾಕ್ತೀರಿ ಮೇಡಮ್? ಎಷ್ಟು ಮಂದಿ ಪೇಷಂಟ್ ನೋಡಿ ಮೇಡಮ್? ಗೊತ್ತು. ಇವತ್ತು ಸರ್ ಒಂದು 30 ನೋಡಿದ್ದಾರೆ. ಆಶಾ ಕಾರ್ಯಕರ್ತೆ ನೀವು ಇನ್ನು ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಡಾಕ್ಟರ್ ಲೇಬಗಿರಿ ಅವರಿಗೆ ನೋಟಿಸ್ ಕೊಡಲಾಗಿದೆ. ಕಾಲಾದಗಿ PHC ವೈದ್ಯನಿಗೆ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ DHO ಮಂಜುನಾಥ್ ಅವರು. ಅಧಿಕೃತ ಹುದ್ದೆ ಇಲ್ಲದೆ ಇದ್ರೂ ಕೂಡ ನಿಮ್ಮ ಪತ್ನಿ ತಪಾಸಣೆ ಮಾಡಿದ್ ಯಾಕೆ? ಆಸ್ಪತ್ರೆಯಲ್ಲಿ ಕೂತು ಚಿಕಿತ್ಸೆ ಔಷಧಿ ವಿತರಿಸಿರುವಂತಹ ಆರೋಪ ಇದೆ ನಿಮ್ಮ ಪತ್ನಿಯ ವಿರುದ್ಧ. ಏನದಕ್ಕೆ ಕಾರಣ ಏನು ಅಂತ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇದು ಸರ್ಕಾರಿ ವೈದ್ಯರ ವೃತ್ತಿಗೆ ತಕ್ಕದಾದಂಥ ವರ್ತನೆಯಲ್ಲ, ಕರ್ತವ್ಯದ ಬೇಜವಾಬ್ದಾರಿ. ನಿಮ್ಮ ಮೇಲೆ ಶಿಸ್ತು ಕ್ರಮ ಯಾಕೆ ಕೈಗೊಳ್ಳಬಾರದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಡಾಕ್ಟರ್ ಲೇಬಗಿರಿ ಅವರನ್ನು ಗಮನಿಸ್ತಾ ಇದ್ದೀರಿ. ಅವರ ಪತ್ನಿಯನ್ನ ಕೂಡ ನೀವು ಆಗಲೇ ಒಂದು ವಿಜುವಲ್ ಗಮನಿಸಿದ್ರಿ. ಜನ ತರಾಟೆಗೆ ತೆಗೆದುಕೊಂಡಿದ್ದದು. ನೀವ್ಯಾರು ಚಿಕಿತ್ಸೆ ಕೊಡೋದಕ್ಕೆ, ನೀವ್ಯಾರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಪ್ರಶ್ನೆ ಕೇಳಿದರು. ಆಗ ವಿಚಲಿತರಾದಂಥ ಡಾಕ್ಟರ್ ಲೇಬಗಿರಿ ಪತ್ನಿಯನ್ನು ಕಳಿಸ್ಕೊಡ್ತಾರೆ. ಪತ್ನಿ ಎಸ್ಕೇಪ್ ಆಗ್ತಾರೆ ಸ್ಥಳದಿಂದ. ಇದನ್ನೆಲ್ಲವನ್ನ ಕೂಡ ಜನ ವಿಡಿಯೋ ಮಾಡಿ ಇಟ್ಕೊಂಡ್ರು. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಈಗ DHO ಮಂಜುನಾಥ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.